ಅಗೇನ್ ಟೋಟಲ್ ಆಗಿ ಇದು ಆನ್ ಸೈಟ್ ಮಾಡಿರೋದು ಕಾರ್ಪೆಂಟ್ರಿ ವರ್ಕ್ಸ್ ಇದು ಮ್ಯಾನ್ಯುವಲ್ ವರ್ಕ್ ಟೋಟಲ್ ಮ್ಯಾನ್ಯಲ್ ವರ್ಕು. ಸೊ ಇದರಲ್ಲಿ ಫುಲ್ ಕ್ಲೋಸ್ ಪ್ಲಸ್ ಓಪನ್ ಕಾಂಬಿನೇಷನ್ ಫುಲ್ ರನ್ ಮಾಡಿದ್ದೀವಿ. ಆ್ಯಂಡ್ ಟೋಟಲ್ ವುಡ್ಗೆ ಹೋಗಿದ್ದೀವಿ ಸರ್, ಟೋಟಲ್ ವುಡ್. ಆ್ಯಂಡ್ ಗಿವನ್ ದಟ್ ಇಲ್ಲೇನಾಗುತ್ತೆ ಮೇಡ ಬಂದು ಬೀಮ್ ಒಂದು ಪಾಸ್ ಆಗ್ತಿತ್ತು ಸರ್. ಸೊ ಆ ಬೀಮ್ನು ಕವರ್ ಮಾಡೋ ಥರನೇ ತೊಗೊಂಡಿದ್ದೀವಿ. ಸೊ ಒಂದು ಎಂಟ್ರೆನ್ಸ್ ಪ್ಯಾನಲಿಂಗ್ ಥರ ಆ್ಯಕ್ಟ್ ಆಗುತ್ತೆ, ಆಸ್ ವೆಲ್ ಆಸ್ ಒಂದು ಪಾರ್ಟಿಷನ್ ಆ್ಯಕ್ಟ್ ಆಗುತ್ತೆ. ಕರೆಕ್ಟ್ ಸರ್. ಆ್ಯಂಡ್ ದೆನ್ ಅಲ್ಲಿಗೆ ಕ್ಯಾಬಿನೆಟ್ ಲೈಟ್ಸು ಮೇಡ ನಾವು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್, ಒಂದು ಹೈಲೈಟ್ ಪರ್ಪಸ್. ಇದ್ರ ಬ್ಯಾಕ್ ಏನು ತೊಗೊಂಡಿದ್ದೀರಾ? ಸೊ ಬ್ಯಾಕ್ ಆಗಿ ಸೇಮ್ ಫ್ರಂಟಲ್ಲಿ ಏನು ಅದೇ ಥರ ಬರುತ್ತೆ. ಕೆಲವೊಂದು ಬಂದು ವಿತ್ ಬ್ಯಾಕ್ ಪ್ಲೈ ಕೊಟ್ಟಿದ್ದೀವಿ, ಕೆಲವೊಂದು ವಿತೌಟ್ ಬ್ಯಾಕ್ ಪ್ಲೈ. ಸೊ ಆ ಥರ ಒಂದು ಕಾಂಬಿನೇಷನ್ ಅಲ್ಲಿ ರನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ 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 ಹಿಯರ್ ಅಂಡ್ ದೇರ್ ಮಾಡಿ ಸರ್. ಓಕೆ ಇಲ್ಲಿ ಸರ್ ಇಲ್ಲಿಗೆ ಬಂದಾಗ ಸರ್ ಇಲ್ಲಿ ಎರಡು ಥರ ಹೋಗಿದೆ. ಒಂದು ಔಟರ್ ಏನು ಪೆರಿಫರಲ್ ಬಂದು ಟೋಟಲ್ ಆಗಿ ನಾವು ಪಿ ಒ ಪಿ ಹೋಗಿದ್ದೀವಿ. ಸೆಂಟರ್ ಪಾರ್ಟ್ ಬಂದು ಆಕ್ಚುಲಿ ವೀನಿಯರ್ ಕೇಳಿದ್ರು, ಬಟ್ ಬಜೆಟಲ್ಲಿ ವೀನಿಯರ್ ಬರ್ತಿರೋದ್ರ ಕಾರಣ ಏನು ಮಾಡಿದ್ರು ಅಂದ್ರೆ PVC ಹೋಗಿದ್ದೀವಿ. ಸೊ ಏನಾಗುತ್ತೆ ನಿಮ್ಗೆ ಲುಕ್ ಆಲ್ಮೋಸ್ಟ್ ಒಂದು ವುಡನ್ ಫಾಲ್ ಸಿಲಿಕನ್ ಲುಕ್ ಕೊಡುತ್ತೆ, ಬಟ್ ಅದು ಮೆಟೀರಿಯಲ್ ಬಂದು PVC ಇರುತ್ತೆ. ಸೊ ನೀವು ನೋಡೋದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಆಕ್ಟ್ ಆಗಿದೆ. ವೈಟು ಆ್ಯಂಡ್ ದೆನ್ ಬ್ರೌನು, ಅದಕ್ಕೆ ಲೈಟ್ಸ್ ಬಂದು ನಾವು ಹಾಗೆ ಬ್ಲ್ಯಾಕ್ ಅಲ್ಲಿ ಹೋಗಿದ್ದೀವಿ. ಸೊ ಈ ಥರ 3 ಡಿಫ್ರೆಂಟ್ ಕಲರ್ಸ್ ಮೇಜರ್ ಕಲರ್ಸ್ ಅಲ್ಲಿ ಪ್ಲೇ ಮಾಡಿದಾಗ ಒಂದು ಒಳ್ಳೆ ಲುಕ್ ನಿಮ್ಗೆ ಸಿಗ್ತಾ ಇದೆ ಸರ್. ಓಕೆ, ನಾನು ಒಂದು ಕಡೆ ನೋಡಿದ್ದೀನಿ ಇಲ್ಲಿ ಆಕ್ರಿಲಿಕ್ ಕೂಡ ಹಾಕಿದ್ದಾರೆ ಶೀಟ್ ಮಾಡ್ಬೋದು. ಎಸ್ ಸರ್, CNC ವಿತ್ ಅಕ್ರಿಲಿಕ್ ಹೋಗ್ಬೋದು ನಾವು. ಕೆಲವೊಂದು ಬೇಕಾದ್ರೆ ನಾವಲ್ಲಿ ಆಲ್ಬೆಸ್ಟರ್ ಶೀಟ್ಸ್ ಹಾಕ್ಬೋದು ಸರ್. ಸೊ ದಟ್ ಏನಾಗುತ್ತೆ ನಮ್ದು ಆಲ್ಬೆಸ್ಟರ್ ಶೀಟ್ ಹಾಕಿದಾಗ್ಲೂ ಒಳ್ಳೆ ಒಂದು ಮಾರ್ಬಲ್ ಪ್ಯಾಟರ್ನ್ ಕೊಡ್ಬೋದು ನಾವು ಅಲ್ಲಿಗೆ. ಸೊ ರಿಚ್ನೆಸ್ ಇನ್ನೂ ಚೆನ್ನಾಗಿ ಆಡಪ್ ಆಗುತ್ತೆ ಸರ್ ಅಲ್ಲಿ. ಓಕೆ ಸೂಪರ್. ಇಲ್ಲೇನು ಯೂನಿಟ್ ಇದೆ ಸರ್? ಇಲ್ಲಿ ಟಾಯ್ಲೆಟ್ ಪ್ರೊವೈಡ್ ಮಾಡ್ಕೊಂಡ್ವಿ. ಸೊ ಟಾಯ್ಲೆಟ್ ಅಲ್ಲಿ ಇಲ್ಲಿ ಬಂದು ಕ್ರಾಕರಿ ತರ ಬೇಕಾಗಿದೆ ಅಂದ್ರೆ ಜಸ್ಟ್ ಒಂದು ಓಪನ್ ವಿತ್ ಗ್ಲಾಸ್ ಕೊಟ್ಟಿದ್ದೀವಿ. ಅವ್ರು ಮೈಕ್ರೋವೇವ್ಸ್ ನ ಪ್ಲೇಸ್ ಮಾಡ್ಕೊಬಹುದು. ಅಂಡ್ ಒಂದು ಡ್ರಾವರ್ ಕೊಟ್ಟಿದ್ದೀವಿ ಸರ್ ಇಲ್ಲಿಗೆ. ಸೊ ಈಸಿ ಆಕ್ಸೆಸಬಲ್ ಏನಾದ್ರು ಬೇಕಂದ್ರೆ ಡ್ರಾವರ್ ಯೂಸ್ ಮಾಡ್ಕೊಬಹುದು. ಅಂಡ್ ಗಿವನ್ ದಟ್ ಬಾಟಮ್ ಬಂದಾಗ ಸರ್ ಇಲ್ಲಿ ಒಂದು ಓಪನ್ ಶಟರ್. ಸೊ ಈ ತರ ಸ್ಟೋರೇಜ್ ಪರ್ಪಸ್ ನಾವು ಫುಲ್ ತಗೊಂಡು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ಬಂದಾಗ ಸರ್ ಒಂದು ಟಾಯ್ ಯೂನಿಟ್ ವಿತ್ ಮಲ್ಟಿಪಲ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಸೊ ಏನೇನು ಬೇಕೋ ಅವ್ರು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸ್ಟೋರೇಜ್ ಆಪ್ಷನ್ ಥರ ಆ್ಯಕ್ಟ್ ಆಗುತ್ತೆ ಸರ್. ಓಕೆ 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 ಓಕೆ. ಆ್ಯಂಡ್ ಇದಕ್ಕೆ ಸೈಡಲ್ಲಿ ಒಂದು ಇದು ಕೊಟ್ಟಿದ್ದೀರಲ್ವ ಇಲ್ಲಿ? ಹಾಂ ಸರ್, ಇದು ಜಸ್ಟ್ ಒಂದು ಯೂನಿಟ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಒಂದು ಸೀಟಬಲ್ ಯೂನಿಟ್ ಥರ ಒಂದು ಡ್ರಾಪ್ ಡೌನ್ ಬರುತ್ತೆ. ಏನೇನು ಬೇಕು ಸ್ಟೋರೇಜ್ನ ಪ್ಲಾನ್ ಮಾಡ್ಕೊಂಡು ಏನಾದರೂ ಒಂದು ಕೂಲರ್ ಗೀಲರ್ ಇಟ್ಕೊಳ್ಳೋದಕ್ಕೆ ಕರೆಕ್ಟ್ ಆಗುತ್ತೆ ಸರ್ ಅದು. ಓಕೆ, ಆಮೇಲೆ ಹ್ಯಾಂಡ್ ವಾಶ್ ಯೂನಿಟ್. ಎಸ್ ಸರ್, ಹ್ಯಾಂಡ್ ವಾಶ್ ಯೂನಿಟ್ ಬಂದಿದ್ದೀವಿ ಇಲ್ಲಿ. ಸೊ ಇಲ್ಲೊಂದು ಕಾಮನ್ ಹ್ಯಾಂಡ್ ವಾಶ್ ಇತ್ತು, ಅದಕ್ಕೂ ಒಂದು ಸಿಂಗಲ್ ಶಟರ್ ಕೊಟ್ಟಿದ್ದೀವಿ. ಸೊ ದಟ್ ಏನೋ ಯುಟಿಲಿಟೀಸ್ ಅವ್ರು ಇದರಲ್ಲಿ ಪ್ಲಾನ್ ಮಾಡ್ಕೊಬೋದು. ಆ್ಯಂಡ್ ದೆನ್ ಟಾಪಿಗೆ ಬಂದಾಗ ಸೇಮ್ ಇಲ್ಲಿ ಕ್ವಾಡ್ಜಕ್ಕೆ ಹೋಗಿದ್ದಾರೆ ವಿತ್ ಒಂದು ಕೌಂಟರ್ ಟಾಪ್ ಸಿಂಕು ಆ್ಯಂಡ್ ದೆನ್ ಇಲ್ಲಿ ಒಂದು ಡಿಸೈನರ್ ಮಿರರ್ ಸರ್. ಈ ಕಾರ್ಡ್ಸಲ್ಲಿ ನೀವೇ ಹಾಕೊಡ್ತೀರಲ್ವಾ? ಹಾಂ, ಇದನ್ನು ನಾವು ಪ್ಲೇಸ್ ಮಾಡ್ಕೊಡ್ತೀವಿ ಸರ್. ಓಕೆ 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 ಸರ್. ಕಿಚನ್ ಸೈಜ್ ಏನಿದೆ ಸರ್? ಕಿಚನ್ ಸೈಜ್ ನೋಡ್ಬೋದು ಸರ್. ಸೊ ಈ ವಿಡ್ ತೊಗೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 8 ಫೀಟ್ ಬರುತ್ತೆ. ಇದೊಂದು 8 ಫೀಟ್ ಬರುತ್ತೆ. 8x8 ನಾವು ಎಲ್ ಶೇಪ್ ಹೋಗಿದ್ದೀವಿ ಸರ್. ಎಲ್ ಶೇಪ್ ಆ್ಯಂಡ್ ಟೋಟಲ್ ಇದು ಅಕ್ರಿಲಿಕ್ ಸರ್. ಇದು ಅಕ್ರಿಲಿಕ್ಕು. ಇದು ಒನ್ ಆಫ್ ದಿ ಡಿಫ್ರೆಂಟ್ ಶೇಡ್ಸ್ ನಾವು ಫಸ್ಟ್ ಟೈಮ್ ಯೂಸ್ ಮಾಡೋದು ಸರ್. ಸೊ ಗ್ರೀನ್ ಪ್ಯಾಟರ್ನ್ಗೆ ಹೋಗಿದ್ದೀವಿ. ಗ್ರೀನ್ ಯಾಕಂದರೆ ನಾವು ಲಿವಿಂಗ್ ಏರೆಲ್ಲ ಸ್ವಲ್ಪ ಬ್ರೌನ್ಸ್ ವೈಟಲ್ಲಿ ಇತ್ತು. ಇದು ನಾವು ಆಲ್ಮೋಸ್ಟ್ ಇದರ ಒಂದು ಗ್ರೀನ್ ಪ್ಯಾಟರ್ನ್ಗೆ ಹೋಗಿದ್ದೀವಿ. ಅದು ನಮ್ಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿ ರನ್ ಆಗಿದೆ. ದಿಸ್ ದ ಫಸ್ಟ್ ಟೈಮ್ ವಿ ಹ್ಯಾವ್ ಯೂಸ್ಡ್, ಬಟ್ ಚೆನ್ನಾಗಿ ಬಂದಿದೆ ಸರ್. ಅದು ಪಿಸ್ತಾದಲ್ಲಿ ಸ್ವಲ್ಪ ಡಿಫ್ರೆಂಟ್ ಚೇಂಜ್. ಹಾಂ, ಸ್ವಲ್ಪ ಡಿಫ್ರೆಂಟ್ ಚೇಂಜ್, ಬಟ್ ತುಂಬ ಒಂದು ಎಲಿಗೆಂಟ್ ಲುಕ್ ಕೊಟ್ಟಿದೆ ಸರ್. ಓಕೆ ಓಕೆ ಸರ್. ಟಾಪ್ ಇದರಿಂದ? ಹಾಂ ಸರ್, ಟಾಪಿಗೆ ಬಂದಾಗ ಸರ್ ಫುಲ್ ಲಾಫ್ಟ್ ಏನು ಸಜ್ಜಾರ ನಿಂತು ಫುಲ್ ರನ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಫುಲ್ ನಾವು ಫ್ರಾಸ್ಟಿ ವೈಟ್ ಹೋಗಿದ್ದೀವಿ ಸರ್. ಅಂಡ್ ದೆನ್ ವಾಲು ಮತ್ತು ಬೇಸ್ ಯೂನಿಟ್ಸ್ ಏನು ಮಾಡಿದ್ದೀವಿ, ಆ 2 ಕಲರ್ ಸೇಮ್ ತೊಗೊಂಡೋಗಿದ್ದೀವಿ. ಅಲ್ಲಿ ಯಾವುದು ಕಲರ್ ಡಿಫ್ರೆನ್ಸ್ ಕೊಡ್ತೀರಿ, ಸೇಮ್ ಕಲರ್ ನಾವು ಹೋಗಿದ್ದೀವಿ ಸರ್. ಓಕೆ, ಸೆಂಟ್ರ್ ಯೂನಿಟ್ ಬಗ್ಗೆ ಹೇಳ್ತಾ ಬನ್ನಿ. ಎಸ್ ಸರ್. ಸೊ ಇಲ್ಲಿಗೆ ಬಂದಾಗ ಸರ್ ಮೇನಾಗಿ ಚಿಮ್ನಿ ಬರ್ತಿತ್ತು. ಸೊ ದಟ್ ಐದರ್ ರೇಂಜಲ್ಲಿ ನಾವು ಯೂನಿಟ್ ಪ್ಲಾನ್ ಮಾಡಬೇಕಾಗಿತ್ತು. ಸೊ ಲೆಫ್ಟ್ ಹ್ಯಾಂಡ್ ಸೈಡಿಗೆ ವಿತ್ ಶಟರೇ ಕೊಟ್ಟಿದ್ದೀವಿ ಸರ್. ಸೊ ಯು ಕ್ಯಾನ್ ಈಸಿಲಿ ಶಟರ್ ಓಪನ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಅದಕ್ಕೆ ನಾವು ಇಲ್ಲಿ ಬಾಟಮ್ದು ಗೋಲಾ ಪ್ರೊಫೈಲ್ ಕೊಟ್ಟಿದ್ದೀವಿ ಸರ್. ಗೋಲಾ. ಎಸ್ ಸರ್. ಇಲ್ಲಿಗೆ ಬಂದಾಗ ರೈಟ್ ಹ್ಯಾಂಡ್ ಸೈಡ್ ಕಾರ್ನರ್ ನಾವು ಆಸ್ ಯೂಶುವಲ್ ಶಟರ್ ಕೊಡಲ್ಲ. ಸೊ ಅದು ಓಪನ್ ಯೂನಿಟ್ ಇರುತ್ತೆ, ಆಕ್ಸೆಸಬಲ್ ಈಸಿ ಇರುತ್ತೆ. ಬಟ್ ಇನ್ನೊಂದು ಏನು ಬರುತ್ತೆ ಯೂನಿಟ್, ಅದಕ್ಕೆ ನಾವು ಬೇಕಾದ್ರೆ ಇದ್ರೆ ಒಂದು ಶಟರ್ನ ತೊಗೊಬೋದು ಸರ್ ಇಲ್ಲಿಗೆ. ಆ್ಯಂಡ್ ದೆನ್ ಮತ್ತೆ ಆ ಡಿಸೈನ್ ಬ್ರೇಕ್ ಮಾಡೋಕ್ಕೆ ಇಲ್ಲಿ ಜಸ್ಟ್ ಒಂದು ಅಲ್ಯೂಮಿನಿಯಂ ಶಟರ್ ಕ್ಲಿಯರ್ ಗ್ಲಾಸ್ ಹೋಗಿದ್ದೀವಿ. ಇನ್ಸೈಡ್ ಬಂದಾಗ ನಿಮಗೆ ಒಂದು ಗ್ಲಾಸ್ ಶೆಲ್ಫೇ ಬರುತ್ತೆ ಸರ್. ಇದು ಟೋಟಲಿ ಗ್ಲಾಸ್ ಶೆಲ್ಫು 6 mm ಫುಲ್ ಪಾಲಿಶ್ಡ್ ಬರುತ್ತೆ. ಆ್ಯಂಡ್ ಮೇನಾಗಿ ನಾವು ಅದೇ ಪ್ರತಿ ವಿಡಿಯೋದಲ್ಲಿ ಹೇಳೋದಾದ್ರೆ ಮಾಡ್ಯುಲರ್ ಅಂದರೆ ಏನು ಅಂದರೆ ಇದು ನೋಡಿ ಸರ್, ಈ ಥರ ಯೂಸ್ ಮಾಡಿರ್ತೀವಿ ಬ್ರಾಕೆಟ್ಸ್. ಸೊ ವಾಲ್ಗೆಲ್ಲ ಟೋಟಲ್ ಆಗಿ ಬ್ರಾಕೆಟ್ ಆಗಿ ಯೂಸ್ ಮಾಡ್ತೀವಿ. ಯಾವುದು ನಾವು ಗೋಡೆಗೆ ಸ್ಕ್ರೂ ಮಾಡಲ್ಲ. ಬಟ್ ಈ ತರ ಒಂದು ಮಾಡ್ಯುಲರ್ ಕಾನ್ಸೆಪ್ಟ್ ಟೋಟಲ್ ನಾವು ರನ್ ಮಾಡ್ತೀವಿ ಸರ್ ಇಲ್ಲಿಗೆ. ಗೋಡೆ ಏನು ಡ್ಯಾಮೇಜ್ ಆಗಿರೋ? ಗೋಡೆ ಡ್ಯಾಮೇಜ್ ಆಗಿರೋ ಸರ್. ಫುಲ್ ಬ್ರಾಕೆಟ್ ಹಾಕಿ ನಾವು ಫಿಕ್ಸ್ ಮಾಡಿರ್ತೀವಿ ಸರ್ ಇಲ್ಲಿಗೆ. ಸೊ ಈಸಿಯಾಗಿ ರಿಮೂವಬಲ್ ಅಲ್ಲ? ಈಸಿಲಿ ರಿಮೂವಬಲ್ ಸರ್. ಎನಿ ಟೈಮ್ ಕೆನ್ ಬಿ ಈಸಿಲಿ ರಿಮೂವಬಲ್ ಸರ್ ಇಲ್ಲಿಗೆ. ಓಕೆ ಓಕೆ. ಆ್ಯಂಡ್ ಈ ಲೆಂತ್ ಫುಲ್ ಏನು ಬರುತ್ತೆ ಟೋಟಲ್ ಆಗಿ ಸ್ಪೈಸ್ ರ್ಯಾಕ್ನ ರನ್ ಮಾಡ್ಕೊಂಡಿದ್ದೀವಿ ಸರ್. ಎಂಡ್ ಟು ಎಂಡ್ ಸ್ಪೈಸ್ ರ್ಯಾಕ್ ರನ್ ಮಾಡ್ಕೊಂಡಿದ್ದೀವಿ. ದೊಡ್ಡದೇ ಕೊಟ್ಬಿಟ್ಟಿದ್ದೀವಿ? ದೊಡ್ಡದೇ ಕೊಟ್ಟಿದ್ದೀವಿ ಸರ್. ಫುಲ್ ಆಲ್ಮೋಸ್ಟ್ ಒಂದು 2 ಫೀಟ್ ಮಾತ್ರ ಮೈನಸ್ ಮಾಡಿ ಮಿಕ್ಕಿದ ಏನಿದೆ ಟೋಟಲ್ ನಾವು ರನ್ ಮಾಡ್ಕೊಂಡಿದ್ದೀವಿ ಸರ್. ಬಾಟಮ್ ಬಂದ್ಬಿಡೋಣ ಇವಾಗ ಇಲ್ಲಿಂದ. ಸೊ ಬಾಟಮ್ ಬಂದಾಗ ಸರ್ ಇಲ್ಲಿ ಹಾಗೆ ನಾವು ಒಂದು ಶಟರ್ ಯೂನಿಟ್ ಕೊಟ್ಟಿದ್ದೀವಿ ವಿತ್ ಅಗೇನ್ 2 ಶಟರ್ ಯೂನಿಟ್ಸ್ ಬರುತ್ತೆ ವಿತ್ ಶೆಲ್ಫ್ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಕಂಪ್ಲೀಟ್ ಗೋಲಾ ಪ್ರೊಫೈಲ್ ಅಲ್ವಾ? ಟೋಟಲ್ ಗೋಲಾ ಪ್ರೊಫೈಲ್ ಸರ್. ಸೊ ಬ್ಲ್ಯಾಕ್ ಗೋಲಾ ಪ್ರೊಫೈಲ್ ರನ್ ಮಾಡ್ಕೊಂಡಿದ್ದೀವಿ. ಸೊ ಬ್ಲ್ಯಾಕ್ ಗ್ಯಾಲಕ್ಸಿ ಮತ್ತು ಬ್ಲ್ಯಾಕ್ ಗೋಲಾ ಪ್ರೊಫೈಲ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ವಿಕರ್ ಬಾಸ್ಕೆಟ್ ಹೊಂದೋಗೋಯ್ತು ಸರ್. ಅಗೇನ್ ಇದು ಬಂದು PVC ಬರುತ್ತೆ ನಿಮಗೆ. ಸೊ PVC ವಿಕರ್ ಬಾಸ್ಕೆಟ್ ಯೂಸ್ ಒಂದೇ ಸಾಕಂತ ಅವರಿಗೆ? ಒಂದೇ ಸಾಕಾದ ಸರ್. ಅಗೇನ್ ಟ್ಯಾಂಡಮ್ ಒಂದೇ ತೊಗೊಂಡಿದ್ದಾರೆ, ಒಂದೇ ಸಾಕು ಅಂತೇಳಿ ಒಂದು ಟ್ಯಾಂಡಮ್ ಒಂದು PVC ಬಾಸ್ಕೆಟ್ ದೊಡ್ಡದಾಗೆ ಮಾಡಿದ್ದೀರಾ? ಎಸ್ ಸರ್. ಆ್ಯಂಡ್ ಒಂದು ಕಾರ್ನರ್, ಸೊ ಬ್ಲೈಂಡ್ ಕಾರ್ನರ್ ಕೊಟ್ಟಿದ್ದೀವಿ. ಸೊ ತುಂಬ ಮೇಜರ್ ಸ್ಟೋರೇಜಸ್ ಏನೋ ಇರುತ್ತದೆ, ಟೋಟಲ್ ಆಗಿ ಅವ್ರಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕೆ ಒಳ್ಳೆ ಸ್ಪೇಸ್ ಒಳ್ಳೆ ಚೆನ್ನಾಗಿರುತ್ತಲ್ವಾ? ಓಕೆ. ಆ್ಯಂಡ್ ಸರ್ ಹಾಬ್ ಕ್ಯಾಡೆ. ಸೊ ಆಸ್ ಯೂಶುವಲ್ 3 ಇದಕ್ಕೆ ಹೋಗಿದ್ದೀವಿ. ಫಸ್ಟ್ ಒನ್ ಬಂದು ನಿಮಗೆ ಕಟ್ಲರ್ ಇರುತ್ತೆ. ಆ್ಯಂಡ್ ದೆನ್ ಕಪಾನ್ ಸಾಸರ್ಗೆ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈ ಒಂದು ಬಾಟಮ್ ಟ್ಯಾಂಡಮ್ ಏನು ಬರುತ್ತೆ ನಿಮಗೆ ಇಲ್ಲಿ ತಾಲಿ ಬ್ಯಾಸ್ಕೆಟ್ ಥರ ಯೂಸ್ ಮಾಡ್ಕೊಬೋದು ಸರ್. ಸೊ ಇಲ್ಲೆಲ್ಲ ಪ್ಲೇಟ್ ನೀವು ಅಸೆಂಬಲ್ ಮಾಡಿ ಆರ್ಗನೈಸ್ ಮಾಡ್ಕೋಬೋದು. ಓಕೆ. ಆ್ಯಂಡ್ ಇಲ್ಲಿ ಒಂದು ಆಯಿಲ್ ಪುಲ್ಔಟ್ ಕೊಟ್ಟಿದ್ದೀವಿ ಸರ್. ಸೊ ಆಯಿಲ್ ಪುಲ್ಔಟ್ಸು ಅಥವಾ ನೀವು ಸಾಸ್ ಬಾಟಲ್ಸು ಪ್ರತಿಯೊಂದು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋ ಈಸಿ ಆಗುತ್ತೆ. ಸರಿ. ಆ್ಯಂಡ್ ಸಿಂಕ್ ಹೋಗಿ ಮುಂಚೆ ಇನ್ನೊಂದು ಶಟರ್ ಯೂನಿಟ್ನ ಪ್ಲಾನ್ ಮಾಡಿದ್ದೀವಿ ಸರ್. ಎಕ್ಸ್ಟ್ರಾ ಅಲ್ವಾ? ಎಕ್ಸ್ಟ್ರಾ ಒಂದು ಸಿಂಕ್ ಯೂನಿಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಲಾಸ್ಟಲ್ಲಿ ಬರುವಂಥ ಒಂದು ಸಿಂಕ್ ಯೂನಿಟ್ ನಿಮಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ. ಸೊ ಈ ಥರ ಟೋಟಲಾಗಿ ಒಂದು ಕಿಚನ್ಗೆ ಪ್ರಾಕ್ಟಿಕಲಿಟಿ ಯಾವ ಥರ ವರ್ಕ್ ಆಗಬೇಕು,
ಅದು ಸ್ಟೋರೇಜ್ ಏನೇನು ಯೂಸ್ ಆಗಬೇಕು, ಎಷ್ಟು ಟ್ಯಾಂಡಮ್ ಬರಬೇಕು, ಪೀಸ್ ಬೇಕು, ಈ ಥರ ಟೋಟಲ್ ಆಗಿ ಒಂದು ನಾವು ಪ್ಲಾನ್ ಮಾಡಿ ಡಿಸೈನ್ ಮಾಡಿ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಓಕೆ ಓಕೆ. ವಾಟ್ ಅಬೌಟ್ ದಿಸ್? ಇಲ್ಲಿ ನೀವು ಹಾಬ್ ಸಜೆಸ್ಟ್ ಮಾಡ್ತೀರಾ ಅಥವಾ ಈ ಕಡೆ ಸ್ಟೋವ್ ಸಜೆಸ್ಟ್ ಮಾಡ್ತೀರಾ? ಸರ್ ತುಂಬ ಜನ ಮೇಜರ್ ಕುಕಿಂಗ್ ಮಾಡ್ತಾರೆ ಅಂದರೆ ಅವ್ರ ಈ ಥರ ಕೌಂಟರ್ ಟಾಪ್ಗೆ ಹೋಗಲಿ ಸರ್. ಓಕೆ ಓಕೆ. ತುಂಬ ಅಂದರೆ ರೇರ್ ಕೇಸಸ್ ನಾವು ಮಾಡ್ತೀವಿ ಅಂದರೆ ತುಂಬ ಜಾಸ್ತಿ ಅಡುಗೆ ಮಾಡಲ್ಲ ಅಂದ್ರು ಬೇಕಾದ್ರೆ ಕನ್ಸಿಲ್ಡ್ ಹೋದ್ರು ಚೆನ್ನಾಗಿದೆ ಸರ್. ಒಳ್ಳೇದಂತ ಓಕೆ ಓಕೆ ಸೂಪರ್. ಏನು ಮೇಲ್ಗಡೆ ಹಾಕಿರೋದು ಕೌಂಟರ್ ಟಾಪ್? ಎಸ್ ಸರ್, ಕೌಂಟರ್ ಟಾಪ್ ಅಂದರೆ ಬ್ಲ್ಯಾಕ್ ಗ್ಯಾಲಕ್ಸಿ ಬರುತ್ತೆ. ಸೊ ಅಗೇನ್ ಇಲ್ಲಿ ಬಾಟಮ್ ಗ್ರೂ ಬೇಡ ಅಂತ ಹೇಳಿದ್ರು. ಸೊ ಟಾಪಲ್ಲಿ ಈ ಥರ ಒಂದು ಪೀಸ್ ಮಾಡಿ ಹಾಕಿದ್ವಿ. ಸೊ ಏನೇ ನೀರು ಬಂದರೂ ಇದು ಬಿಟ್ಟು ಆಚೆಗೆ ಬರಲ್ಲ. ಪ್ರತಿಯೊಂದು ಹಾಗೆ ನಾವು ವಾಶ್ ಮಾಡ್ಕೊಂಡು ಸಿಂಕಿಗೆ ನಾವು ತಳ್ಬೋದು ಸರ್. ಓಕೆ. ಈ ಸಿಂಕ್ ಎಲ್ಲ ನೀವು ಪ್ರೊವೈಡ್ ಮಾಡಿದ್ದೀರಾ ಸರ್? ಎಸ್ ಸರ್, ನೀವೇ ಹಾಕೊಟ್ಬಿಟ್ಟಿದ್ದೀರಾ?